ಸ್ನೇಹಿತರೆ, ಈ ಕೇಸ್ ಶುರುವಾಗೋದು 2003ರ ಬ್ರಿಟನ್ನಲ್ಲಿ. ಪಾಕಿಸ್ತಾನ ಮೂಲದ ಇಫ್ತಿಕರ್ ಅಹಮದ್ ಎಂಬ ವ್ಯಕ್ತಿ ಸುಮಾರು 22ನೇ ವಯಸ್ಸಿನಲ್ಲಿ ಕೆಲಸಕ್ಕಾಗೆಂದು ಬ್ರಿಟನ್ಗೆ ಬರ್ತಾನೆ. ಅಲ್ಲಿಯೇ ಒಂದು ಹುಡುಗಿಯನ್ನ ಪ್ರೀತಿಸಿ ಮದುವೆಯೂ ಆಗ್ತಾನೆ. ಪಾಕಿಸ್ತಾನಕ್ಕೆ ಬಂದು ತನ್ನ ಮದುವೆಯ ವಿಚಾರವನ್ನ ತನ್ನ ಕುಟುಂಬಕ್ಕೆ ಹೇಳಿದಾಗ ಅದನ್ನು ಇಫ್ತಿಕರ್ನ ಮುಸ್ಲಿಂ ಕುಟುಂಬ ಒಪ್ಪೋದಿಲ್ಲ. ಅವನಿಗೆ ತನ್ನ ಕುಟುಂಬ ಹಾಗೂ ಅವರ ಸಂಪ್ರದಾಯವೇ ಮುಖ್ಯವಾಗಿದ್ದ ಕಾರಣ ಆ ಹುಡುಗಿಗೆ ಇಫ್ತಿಕರ್ ಡಿವೋರ್ಸ್ ಕೊಡ್ತಾನೆ. ತನ್ನ ಕುಟುಂಬ ತೋರಿಸಿದ ಹುಡುಗಿಯನ್ನೇ ಮದುವೆಯಾಗ್ತಾನೆ. ಈ ರೀತಿ ಮದುವೆಯಾದ ಆ ಹುಡುಗಿಯ ಹೆಸರೇ ಫರ್ಜಾನಾ ಅಹಮದ್ ಎಂದು. ಹೀಗೆ ಇಫ್ತಿಕರ್ ಫರ್ಜಾನನನ್ನು ಬ್ರಿಟನ್ಗೆ ಕರೆದುಕೊಂಡು ಹೋಗ್ತಾನೆ. ಕೆಲ ವರ್ಷದಲ್ಲಿಯೇ ಅಂದರೆ 14 ಜುಲೈ 1986ರಲ್ಲಿ ಅವರಿಗೆ ಶಫೀಲಿಯಾ ಎಂಬ ಮಗಳು ಹುಟ್ಟುತ್ತಾಳೆ. ಅಲ್ಲಿಯೇ ಹುಟ್ಟಿ ಬೆಳೆಯೋ ಶಫೀಲಿಯಾ ಅಲ್ಲಿನ ವೆಸ್ಟರ್ನ್ ಕಲ್ಚರ್ಗೆ ಹೊಂದಿಕೊಳ್ತಾಳೆ. ನಂತರ ಇಫ್ತಿಕರ್ ಹಾಗೂ ಫರ್ಜಾನಾಗೆ ಮತ್ತೊಬ್ಬಳು ಮಗಳು ಹುಟ್ಟುತ್ತಾಳೆ. ಆಕೆಯ ಹೆಸರು ಅಲೀಶಾ ಎಂದು. ಈ ಕುಟುಂಬ ಬ್ರಿಟನ್ನಲ್ಲೇ ಇದ್ದರು ಹಬ್ಬಗಳಿಗೆಂದು ಆಗಾಗ ಪಾಕಿಸ್ತಾನಕ್ಕೆ ಬಂದು ಹೋಗುತ್ತಿರುತ್ತಾರೆ. ಇದೇ ರೀತಿ 2003ರಲ್ಲಿ ಒಂದು ಮದುವೆಯ ಫಂಕ್ಷನ್ಗಾಗಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಶಫೀಲಿಯ ವಯಸ್ಸು 17 ವರ್ಷ. ಪಾಕಿಸ್ತಾನದಲ್ಲಿ ಶಫೀಲಿಯಾ ಇರುವಾಗ ಗೊತ್ತಾಗದೆ ನೀರು ಎಂದುಕೊಂಡು ಫಿನೈಲ್ ಅನ್ನು ಕುಡಿದು ಬಿಡ್ತಾಳೆ. ಅದರಿಂದ ಅವಳ ಗಂಟಲು ಬರ್ನ್ ಆಗುತ್ತೆ. ಹಾಗೆಯೇ ಕೂಡಲೇ ಶಫೀಲಿಯನನ್ನು ಹಾಸ್ಪಿಟಲ್ಗೆ ಸೇರಿಸಿ ಅವಳ ಪ್ರಾಣವನ್ನ ಕಾಪಾಡ್ತಾರೆ. ತುಂಬಾ ದಿನದ ನಂತರ ಶಫೀಲಿಯಾ ರಿಕವರ್ ಆಗ್ತಾಳೆ. ನಂತರ ಆ ಕುಟುಂಬ ಪುನಃ ಬ್ರಿಟನ್ಗೆ ಹೋಗುತ್ತೆ. ಶಫೀಲಿಯಾ ಪೂರ್ತಿಯಾಗಿ ಗುಣವಾಗಿದ್ದ ಕಾರಣ ಕಾಲೇಜ್ಗೆ ಹೋಗ್ತಾಳೆ. ನಂತರ 1 ವಾರ ಶಫೀಲಿಯಾ ಕಾಲೇಜ್ಗೆ ಹೋಗೋದಿಲ್ಲ. ಆಗ ಅಲ್ಲಿನ ಟೀಚರ್ ಶಫೀಲಿಯಾಳ ತಂದೆಗೆ ಕಾಲ್ ಮಾಡಿ ಶಫೀಲಿಯಾ ಏಕೆ ಕಾಲೇಜ್ಗೆ ಬರುತ್ತಿಲ್ಲ ಎಂದು ಕೇಳ್ತಾರೆ. ಅದಕ್ಕೆ ಇಫ್ತಿಕರ್ ಹೇಳೋದು, ಶಫೀಲಿಯಾ ಮನೆಯಲ್ಲೂ ಇಲ್ಲ, ಅವಳು ಮನೆ ಬಿಟ್ಟು ಹೊರಟೋಗಿ 1 ವಾರ ಆಯಿತು ಎಂದು ಹೇಳ್ತಾನೆ. ಈ ವಿಷಯ ತಿಳಿದ ಟೀಚರ್ ಕೂಡಲೇ ಪೊಲೀಸ್ಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳ್ತಾರೆ. 18 ಸೆಪ್ಟೆಂಬರ್ 2003 ಇಫ್ತಿಕರ್ನ ಮನೆಗೆ ಹೋಗೋ ಬ್ರಿಟನ್ ಪೊಲೀಸರಿಗೆ ಶಫೀಲಿಯಾ ಮಿಸ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಆಗ ಅವರು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಎಂದು ಇಫ್ತಿಕರ್ಗೆ ಕೇಳ್ತಾರೆ. ಆಗ ಆತ ಹೇಳೋದು, ಶಫೀಲಿಯಾ ಇದೇ ಮೊದಲ ಬಾರಿಗೆ ಮನೆ ಬಿಟ್ಟು ಹೋಗಿಲ್ಲ, 5-6 ಬಾರಿ ಇದೇ ರೀತಿ ಮಾಡಿದ್ದಾಳೆ. ಪ್ರತಿ ಬಾರಿ ಮನೆ ಬಿಟ್ಟು ಹೋದಾಗಲೆಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಂದು ಸಲ ಪಾರ್ಕ್ನಲ್ಲಿ ಸಿಕ್ಕ ಶಫೀಲಿಯಾ ಒಮ್ಮೆ ಅವಳ ಫ್ರೆಂಡ್ನ ಮನೆಯಲ್ಲಿ ಸಿಕ್ಕಿದ್ದಳು, ಮತ್ತೊಮ್ಮೆ ಒಂದು ಅನಾಥಾಶ್ರಮದಲ್ಲಿದ್ದಳು. ಈ ಬಾರಿಯೂ ಎಲ್ಲೋ ಹೋಗಿದ್ದಾಳೆ, ಪುನಃ ಬರಬಹುದು ಎಂದು ಅವರಿಗೆ ಹೇಳ್ತಾನೆ. ಆದರೆ ಪೊಲೀಸರಿಗೆ ಇಫ್ತಿಕರ್ನ ಮೇಲೆಯೇ ಅನುಮಾನ ಬರುತ್ತೆ. ಮಗಳು ಕಾಣೆಯಾಗಿ 6-7 ದಿನವಾದರೂ ಇಫ್ತಿಕರ್ ಮುಖದಲ್ಲಿ ಸ್ವಲ್ಪವೂ ಟೆನ್ಷನ್ ಇರೋದಿಲ್ಲ. ಆಗ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಅವರಿಂದ ಬರೆಸಿಕೊಂಡು ಶಫೀಲಿಯನನ್ನು ಹುಡುಕೋ ಕೆಲಸ ಶುರು ಮಾಡ್ತಾರೆ. ಶಫೀಲಿಯಾ ಒಮ್ಮೆ ಕಾಣೆಯಾಗಿದ್ದಾಗ ಅನಾಥಾಶ್ರಮದಲ್ಲಿ ಸಿಕ್ಕಿದ್ದಳು ಎಂದು ಇಫ್ತಿಕರ್ ಹೇಳಿದ್ದರಿಂದ ಪೊಲೀಸರು ಅಲ್ಲಿಗೋಗ್ತಾರೆ. ಆದರೆ ಅಲ್ಲಿ ಶಫೀಲಿಯಾ ಇರೋದಿಲ್ಲ. ಅನಾಥಾಶ್ರಮದ ಇನ್ಚಾರ್ಜರ್ ಬಳಿ ಶಫೀಲಿಯಾ ಫೋಟೋ ತೋರಿಸಿ ವಿಚಾರಿಸ್ತಾರೆ. ಆಗ ಅವರೇಳೋದು, ಹೌದು, ಈ ಹುಡುಗಿ ಒಮ್ಮೆ ಇಲ್ಲಿಗೆ ಬಂದಿದ್ದಳು. ಅವಳು ನನಗೆ ಒಂದು ಮಾತು ಹೇಳಿದ್ದಳು. ಅದೇನೆಂದರೆ, ನನ್ನ ಮನೆಯಲ್ಲಿ ನನಗೆ ತುಂಬಾ ಹಿಂಸೆ ಕೊಡುತ್ತಿದ್ದಾರೆ, ನನಗೆ ಹೊಡೆಯುತ್ತಿದ್ದಾರೆ, ಮೆಂಟಲಿ ಟಾರ್ಚರ್ ಮಾಡುತ್ತಿದ್ದಾರೆ. ನಾನಲ್ಲಿಯೇ ಇದ್ದರೆ ನನ್ನನ್ನು ಕೊಂದು ಬಿಡುತ್ತಾರೆ. ಹಾಗಾಗಿಯೇ ಇಲ್ಲಿಗೆ ಬಂದೆ ಎಂದು ನನಗೆ ಹೇಳಿದ್ದಳು. ಆದರೆ ಕೆಲವೇ ದಿನದಲ್ಲಿ ಅವಳ ತಂದೆ ತಾಯಿಗೆ ಅನಾಥಾಶ್ರಮಕ್ಕೆ ಬಂದಿರೋ ವಿಷಯ ಗೊತ್ತಾಗಿ ಅವಳನ್ನು ಕರೆದುಕೊಂಡು ಹೋದರು. ಆಗಿನಿಂದ ಶಫೀಲಿಯಾ ಇಲ್ಲಿಗೆ ಬಂದಿಲ್ಲವೆಂದು ಹೇಳ್ತಾರೆ. ಶಫೀಲಿಯಾನನ್ನು ಎಷ್ಟೇ ಹುಡುಕಿದರೂ ಎಲ್ಲಿಯೂ ಆಕೆ ಸಿಗೋದಿಲ್ಲ. ಅವಳ ಮನೆಯನ್ನು ಕೂಡ ಪೊಲೀಸರು ಒಮ್ಮೆ ಸರ್ಚ್ ಮಾಡ್ತಾರೆ. ಅಲ್ಲಿಯೂ ಶಫೀಲಿಯಾ ಇರೋ ಸುಳಿವು ಸಿಗೋದಿಲ್ಲ. ಒಮ್ಮೆ ಪೊಲೀಸರಿಗೆ ಒಂದು ರೆಸ್ಟೋರೆಂಟ್ನಲ್ಲಿ CCTV ಫುಟೇಜ್ ಸಿಗುತ್ತೆ. ಅದರಲ್ಲಿ ಕಂಡ ಒಂದು ಹುಡುಗಿ ನೋಡಲು ಶಫೀಲಿಯಾ ರೀತಿಯೇ ಇರ್ತಾಳೆ. ಆದರೆ ಅದು ಶಫೀಲಿಯಾನೇ ಎಂದು ಪೊಲೀಸರಿಗೆ ಅನ್ನಿಸಲ್ಲ. ಆದರೂ ಆ ಫುಟೇಜ್ ಅನ್ನು ಇಫ್ತಿಕರ್ಗೆ ತೋರಿಸ್ತಾರೆ. ಅದನ್ನು ನೋಡಿದ ಆತ, ಇದು ನನ್ನ ಮಗಳು ಶಫೀಲಿಯಾನೇ ಎಂದು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಅದೇ ಫುಟೇಜ್ ಅನ್ನ ಶಫೀಲಿಯಾಳ ಕ್ಲಾಸ್ ಟೀಚರ್ಗೆ ತೋರಿಸಿದಾಗ ಇದು ಶಫೀಲಿಯಾ ಅಲ್ಲ ಎಂದು ಹೇಳ್ತಾರೆ. ಹಾಗೆಯೇ ಆಕೆ ಶಫೀಲಿಯಾ ಅಲ್ಲ ಎಂದು ಪೊಲೀಸರಿಗೂ ಗೊತ್ತಾಗುತ್ತೆ. ಆದರೂ ಇಫ್ತಿಕರ್ ಏಕೆ ಇವಳೇ ನನ್ನ ಮಗಳು ಎಂದು ಸುಳ್ಳು ಹೇಳಿದ? ಆತ ಏನನ್ನು ನಮ್ಮಿಂದ ಮುಚ್ಚಿಡುತ್ತಿದ್ದಾನೆ ಎಂದು ಪೊಲೀಸರಿಗೆ ಅನ್ನಿಸಿ ಇಡೀ ಕುಟುಂಬವನ್ನ ವಿಚಾರಣೆ ಮಾಡುವುದಕ್ಕಾಗಿ ಮಾತ್ರ 18 ಡಿಸೆಂಬರ್ 2003ರಲ್ಲಿ ಕಸ್ಟಡಿಗೆ ತಗೋತಾರೆ. ಅವರನ್ನು ಎಷ್ಟು ಬಾರಿ ವಿಚಾರಣೆ ಮಾಡಿದರೂ ಏನು ಕೂಡ ಉಪಯೋಗವಾಗುವುದಿಲ್ಲ.
ಹಾಗಾಗಿ ಅವರನ್ನ ರಿಲೀಸ್ ಮಾಡ್ತಾರೆ. ಶಫೀಲಿಯಾ ಕಾಣೆಯಾಗಿದ್ದು 2003ರಲ್ಲಿ. 2004 ಆದರೂ ಯಾವುದೇ ಮಾಹಿತಿ ಸಿಗೋದಿಲ್ಲ. ಹೀಗಿರುವಾಗ ಅವರಿದ್ದ ಸಿಟಿಯಲ್ಲಿ ಅತಿಯಾದ ಮಳೆಯಾಗಿ ಕೆಂಟನ್ ನದಿಯಲ್ಲಿ ಪ್ರವಾಹ ಬರುತ್ತೆ. ಕಾಡಲ್ಲಿದ್ದ ಮರಗಳೆಲ್ಲ ಆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ಅದೇ ನದಿಯಲ್ಲಿ ಕೊಳೆತು ಕೊಚ್ಚಿಕೊಂಡು ಬಂದಿರೋ ಒಂದು ಹುಡುಗಿಯ ಶವ ಪತ್ತೆಯಾಗುತ್ತೆ. ಆದರೆ ಅದು ಶಫೀಲಿಯಾದೆ ಎಂದು ಗುರುತು ಹಿಡಿಯಲು ಆಗೋದಿಲ್ಲ. ಆಗ ಅವರು ಇಫ್ತಿಕರ್ ಹಾಗೂ ಫರ್ಜಾನಾಳ DNA ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಸಿಕ್ಕ ಶವದ DNA ಅನ್ನು ಟೆಸ್ಟ್ ಮಾಡ್ತಾರೆ. ಅದು ಮ್ಯಾಚ್ ಆಗುತ್ತೆ. ಅಂದರೆ ನದಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದ್ದು ಶಫೀಲಿಯಾಳ ದೇಹವಾಗಿರುತ್ತೆ. ಅವಳ ಮೇಲೆ ಯಾವುದೇ ರೀತಿಯ ಅತ್ಯಾಚಾರ ನಡೆದಿರೋದಿಲ್ಲ. ಶಫೀಲಿಯ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಪ್ರಕೃತಿಯ ಪೊಲೀಸರಿಗೆ ಮತ್ತೊಂದು ಚಾನ್ಸ್ ಕೊಟ್ಟಿರುತ್ತೆ. ಇದು ಬ್ರಿಟನ್ನಲ್ಲಿ ದೊಡ್ಡ ನ್ಯೂಸ್ ಆಗುತ್ತೆ. ಕೊಲೆಗಾರನನ್ನು ಹಿಡಿಯಿರಿ ಎಂದು ಪೊಲೀಸರಿಗೆ ಅತಿಯಾದ ಪ್ರೆಷರ್ ಬೀಳುತ್ತೆ. ಈಗ ಪೊಲೀಸರಿಗೆ ಇರೋ ಪ್ರಶ್ನೆಗಳು: ಶಫೀಲಿಯನನ್ನು ಕೊಂದಿದ್ದು ಯಾರು? ಅವಳ ಕೊಲೆ ಯಾವಾಗಾಯಿತು? ಅವಳನ್ನು ಕೊಂದು ಕಾಡಿಗೆ ಹಾಕಲು ಏನು ಕಾರಣ? ಇಷ್ಟು ಪ್ರಶ್ನೆಗಳಿಗೆ ಪೊಲೀಸರ ಬಳಿ ಉತ್ತರ ಇರೋದಿಲ್ಲ. ಪೊಲೀಸರು ಎಲ್ಲ ತರಹದ ಪ್ರಯತ್ನ ಪಟ್ಟರೂ ಯಾವ ಮಾಹಿತಿಯೂ ಅವರಿಗೆ ಸಿಗುತ್ತಿರಲ್ಲ. ದಿನ ಕಳೆದಂತೆ ಪೊಲೀಸರಿಗೆ ಈ ಕೇಸ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿಯಾಗುತ್ತೆ. ಸಾಲ್ವ್ ಆಗದ ಅನ್ಸಾಲ್ವ್ ಪಟ್ಟಿಯಲ್ಲಿ ಈ ಕೇಸ್ ಕೂಡ ಸೇರಿಕೊಳ್ಳುತ್ತೆ. ಜನರು ಕೂಡ ಈ ಕೇಸ್ನ ಬಗ್ಗೆ ಮರೆತು ಹೋಗ್ತಾರೆ. ಹೀಗೆ 7 ವರ್ಷ ಕಳೆದೋಗುತ್ತೆ. 25 ಆಗಸ್ಟ್ 2010ರಲ್ಲಿ ಶಫೀಲಿಯ ತಂದೆ ಇಫ್ತಿಕರ್ನ ಮನೆಯಲ್ಲಿ ದುಡ್ಡಿನ ದರೋಡೆ ನಡೆಯುತ್ತೆ. ಲಕ್ಷಾಂತರ ದುಡ್ಡನ್ನು ಯಾರೋ ಕದ್ದಿರ್ತಾರೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಕಳ್ಳನ ಹುಡುಕಾಟ ಶುರುವಾಗುತ್ತೆ. ಇನ್ವೆಸ್ಟಿಗೇಷನ್ನ ನಂತರ ಗೊತ್ತಾಗುವುದೇನೆಂದರೆ, ಆ ಮನೆಯ ದುಡ್ಡನ್ನು ಕಳ್ಳತನ ಮಾಡಿದ್ದು ಬೇರಾರೂ ಅಲ್ಲ, ಆ ಮನೆಯ ಮಗಳಾದ, ಅಂದರೆ ಸತ್ತು ಹೋದ ಶಫೀಲಿಯ ತಂಗಿಯಾದ ಅಲೀಶಾ ಅಹಮದ್ ಎಂದು. ಅವಳಿಗೆ ಇಫ್ತಿಕರ್ ದುಡ್ಡು ಕೊಡದ ಕಾರಣದಿಂದಲೇ ಈ ಕೆಲಸ ಮಾಡಿರ್ತಾಳೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ. ಆದರೆ ಈ ವಿಷಯ ಅವಳ ಅಪ್ಪ ಅಮ್ಮನಿಗೆ ಗೊತ್ತಾಗದಂತೆ ನೋಡಿಕೊಂಡು ಶಫೀಲಿಯ ಕೇಸನ್ನು ಪುನಃ ಓಪನ್ ಮಾಡ್ತಾರೆ. ಅಲೀಶಾ ಜೊತೆ ಮಾತಾಡ್ತಾರೆ. ಅವರು ಅಲೀಶಾಗೆ ಹೀಗೆ ಹೇಳ್ತಾರೆ: ನಿನ್ನ ಮನೆಯಲ್ಲಿದ್ದ ದುಡ್ಡನ್ನು ನೀನೇ ಕದ್ದಿದ್ದು ಎಂದು ನಮಗೆ ಗೊತ್ತಾಗಿದೆ. ಇದರಿಂದ ನಿನಗೆ ಹಲವಾರು ವರ್ಷದ ಜೈಲು ಶಿಕ್ಷೆಯಾಗುತ್ತೆ. ನೀನು ನಮಗೆ ಸಹಾಯ ಮಾಡಿದರೆ ಆ ಶಿಕ್ಷೆಯನ್ನ ಕಡಿಮೆ ಮಾಡ್ತೀವಿ ಎಂದು ಹೇಳ್ತಾರೆ. ಆ ಮಾತನ್ನು ಕೇಳಿದ ಅಲೀಶಾ ಸರಿ ಎಂದಾಗ ಪೊಲೀಸರು ನಿಜವಾಗಿಯೂ ಶಫೀಲಿಯಾಗಿ ಏನಾಯಿತು, ಅವಳ ಬಗ್ಗೆ ನಿನಗೇನಾದರೂ ಗೊತ್ತಿದ್ದರೆ ನಮಗೆ ಹೇಳು ಎಂದು ಕೇಳ್ತಾರೆ. ಅದಕ್ಕೆ ಅಲೀಶಾ ಎಂದ ಪೊಲೀಸರಿಗೆ ತುಂಬ ಮುಖ್ಯವಾದ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಶಫೀಲಿಯಾಳನ್ನು ಕೊಂದಿದ್ದು ಬೇರಾರೂ ಅಲ್ಲ, ಅವಳ ತಂದೆಯಾದ ಇಫ್ತಿಕರ್ರೇ ಆಗಿರ್ತಾನೆ. ಇಫ್ತಿಕರ್ಗೆ ಮಾಡರ್ನ್ ಲೈಫ್ ಎಂದರೆ ಇಷ್ಟ ಇರೋದಿಲ್ಲ. ಅವನಿಗೆ ತನ್ನ ಕುಟುಂಬದವರೆಲ್ಲ ಮುಸ್ಲಿಂ ಸಂಪ್ರದಾಯವನ್ನ ಫಾಲೋ ಮಾಡಬೇಕೆಂಬ ಆಸೆ ಇರುತ್ತೆ. ಆದರೆ ಅದಕ್ಕೆ ವಿರುದ್ಧವಾಗಿ ಶಫೀಲಿಯಾ ಇರ್ತಾಳೆ. ಅವಳಿಗೆ ವೆಸ್ಟರ್ನ್ ಕಲ್ಚರ್ ಎಂದರೆ ತುಂಬ ಇಷ್ಟ ಇರುತ್ತೆ. ಹಾಗೆ ಆಕೆ ಒಂದು ಹುಡುಗನನ್ನು ಲವ್ ಮಾಡಿರ್ತಾಳೆ. ಈ ವಿಷಯ ಇಫ್ತಿಕರ್ಗೆ ಗೊತ್ತಾಗಿ ಮನೆಯಲ್ಲಿ ದೊಡ್ಡ ಜಗಳವಾಗುತ್ತೆ. ನಂತರ ಮದುವೆ ಫಂಕ್ಷನ್ ಎಂದು ಇಫ್ತಿಕರ್ ತನ್ನ ಕುಟುಂಬವನ್ನ ಪಾಕಿಸ್ತಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಇಫ್ತಿಕರ್ ಅವರನ್ನು ಪಾಕಿಸ್ತಾನಕ್ಕೆ ಕರೆದುಕೊಂಡು ಹೋಗಲು ಬೇರೆಯೇ ಕಾರಣ ಇದೆ. ಆ ಕಾರಣವೇ ಶಫೀಲಿಯಾಗೆ ತನಗಿಷ್ಟವಾದ ಹುಡುಗನ ಜೊತೆ ಬಲವಂತವಾಗಿ ಮದುವೆ ಮಾಡೋದು. ಈ ವಿಷಯ ಶಫೀಲಿಯಾಗೆ ಗೊತ್ತೇ ಇರೋದಿಲ್ಲ. ಪಾಕಿಸ್ತಾನದಲ್ಲಿ ಮದುವೆ ತಯಾರಿ ನಡೆಯಲು ಶುರುವಾಗುತ್ತೆ. ಆಗ ಅವಳಿಗೆ ಈ ವಿಷಯ ಗೊತ್ತಾಗಿ ದೊಡ್ಡ ಜಗಳವಾಗುತ್ತೆ. ಏನೇ ಮಾಡಿದರೂ ಈ ಮದುವೆ ನಿಲ್ಲೋದಿಲ್ಲ ಎಂದು ಗೊತ್ತಾದಾಗ ಶಫೀಲಿಯಾ ಫಿನೈಲ್ ಕುಡಿತಾಳೆ. ಅವಳ ಉದ್ದೇಶ ಸಾಯಬೇಕೆಂದಿತ್ತು, ಆದರೆ ಆಕೆ ಬದುಕ್ತಾಳೆ. ನಂತರ ಅವಳ ಕುಟುಂಬ ಬ್ರಿಟನ್ಗೆ ಬರುತ್ತೆ. ಆದರೂ ಇಫ್ತಿಕರ್ ಮದುವೆಯ ಬಗ್ಗೆಯೇ ಮಾತಾಡ್ತಿರ್ತಾನೆ. ಇದರಿಂದ ಜಗಳವಾಗಿ ಶಫೀಲಿಯಾ ತಾನಿಷ್ಟಪಡುವವನ ಜೊತೆಯೇ ನಾನು ಮದುವೆಯಾಗೋದು ಎಂದು ತನ್ನ ಕುಟುಂಬಕ್ಕೆ ಹೇಳ್ತಾಳೆ. ಆಗ ಕೋಪ ತಡೆದುಕೊಳ್ಳದ ಇಫ್ತಿಕರ್ ಅಲ್ಲಿಯೇ ಇದ್ದ ಪ್ಲಾಸ್ಟಿಕ್ ಕವರನ್ನು ಅವಳ ಮುಖಕ್ಕೆ ಹಾಕಿ ಉಸಿರುಗಟ್ಟಿಸಿ ಅವಳನ್ನು ಕೊಂದು ಹಾಕ್ತಾನೆ. ಅಂದರೆ ಮರ್ಯಾದ ಹತ್ಯೆ ಮಾಡ್ತಾನೆ. ನಂತರ ಇಫ್ತಿಕರ್ ಹಾಗೂ ಫರ್ಜಾನಾ ತಮ್ಮ ಮಗಳ ಶವವನ್ನು ಕಾರ್ನಲ್ಲಿ ಹಾಕಿಕೊಂಡು ದೂರದಲ್ಲಿರೋ ಕಾಡಿನಲ್ಲಿ ಬಿಸಾಕಿ ಬರ್ತಾರೆ. ಪ್ರವಾಹದಲ್ಲಿ ಆ ಶವ ನದಿಗೆ ಸೇರಿ ಪೊಲೀಸರಿಗೆ ಸಿಕ್ಕಿರುತ್ತೆ. 2003ರಲ್ಲಿ ಆದ ಕೊಲೆಯ ಸತ್ಯ ಪೊಲೀಸರಿಗೆ 2010ರಲ್ಲಿ ತಿಳಿದಿರುತ್ತೆ. ಈ ವಿಷಯ ಗೊತ್ತಾದ ಕೂಡಲೇ ಆ ಗಂಡ ಹೆಂಡತಿಯನ್ನು ಅರೆಸ್ಟ್ ಮಾಡ್ತಾರೆ. ಏನೇ ಮಾಡಿದರೂ ಅವರು ಆ ಕೊಲೆಯನ್ನು ಒಪ್ಪಿಕೊಳ್ಳೋದಿಲ್ಲ. 1 ವರ್ಷಗಳ ಕಾಲ ಅವರು ಜೈಲಿನಲ್ಲಿರ್ತಾರೆ. ಆದರೆ ಸಾಕ್ಷಿಗಳ ಕೊರತೆ ಇದ್ದ ಕಾರಣ 2011ರಲ್ಲಿ ಬೇಲ್ ಸಿಗುತ್ತೆ.
ಆಗ ಪೊಲೀಸರು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಶಫೀಲಿಯ ತಾಯಿಯಾದ ಫರ್ಜಾನ ಪೊಲೀಸರ ಬಳಿ ಒಂದು ಹೇಳಿಕೆ ಕೊಡ್ತಾಳೆ. ಅದೇನೆಂದರೆ, ತಮ್ಮ ಮಗಳ ಸಾವಿಗೆ ನಾವೇ ಕಾರಣ, ಆದರೆ ಅವಳ ಕೊಲೆಯಲ್ಲಿ ನಾನು ಭಾಗಿಯಾಗಲಿಲ್ಲ. ಅವಳನ್ನು ಕೊಂದಿದ್ದು ನನ್ನ ಗಂಡ ಇಫ್ತಿಕರ್. ನಾನು ಅವನನ್ನು ತಡೆಯಲು ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಅವನು ನನ್ನನ್ನು ಕೂಡ ಹೆದರಿಸಿದ. ಈ ಕೊಲೆ ಬಗ್ಗೆ ಎಲ್ಲಾದರೂ ಬಾಯಿ ಬಿಟ್ಟರೆ ನಿನ್ನ ಮಗಳಿಗಾದ ಸ್ಥಿತಿ ನಿನಗೂ ಆಗುತ್ತೆ ಎಂದ. ಹಾಗಾಗಿ ನಾನು ಸುಮ್ಮನಿದ್ದೆ ಎಂದು ಹೇಳ್ತಾಳೆ. ನಂತರದ ದಿನದಲ್ಲಿ ಇಫ್ತಿಕರ್ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಆಗಸ್ಟ್ 2012ರಲ್ಲಿ ಕೊಲೆ, ಸಾಕ್ಷಿ ನಾಶದಿಂದ ಇಬ್ಬರಿಗೂ 25 ವರ್ಷದ ಜೈಲು ಶಿಕ್ಷೆಯಾಗುತ್ತೆ. ಈ ಕೊಲೆ ಮರೆಯಾದ ಹತ್ಯೆ ಎಂದು ಸಾಬೀತಾಗುತ್ತೆ. ಸ್ನೇಹಿತರೆ, ಈಗಲೂ ಇವರಿಬ್ಬರು ಜೈಲಿನಲ್ಲಿದ್ದಾರೆ. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.